ಇಲ್ಲ ನೀನು ಆ ಥರ ಹೆದ್ರೋದೆಲ್ಲ ಏನು ಬೇಡ. ನಾನು ಎಂತಾರು ಹೇಳಿದ್ನ ಈಗ? ನಿನ್ನಿಂದ ಏನಾದ್ರು ತಪ್ಪಾಗಿದೆ ಅಂತ ಹೇಳಿದ್ನ? ನಿಧಾನಕ್ಕೆ ಜ್ಞಾನ ಮಾಡೋ ಅಂದಿದ್ದು. ಯಾರಿಗಾರು ಕೊಟ್ಟಿದ್ದ ಅಡ್ರೆಸ್ಸು? ಹೀಗೆ ಅಪ್ಪನ ಹೆಸರು, ಅಮ್ಮನ ಹೆಸರು, ಊರು ಗೀರು, ಪೋಸ್ಟ್ ಎಲ್ಲದು ಗೊತ್ತಿರ್ಬೇಕಂದ್ರೆ ನೀ ಹೇಳ್ದೆ ಹೆಂಗೆ ಗೊತ್ತಾಗ್ತದೆ? ಅದು ಪಟಾಕಿಂತಲೂ ಓದ್ತಾ ಇದ್ದಾನೆ ಅಂತಲೂ ಗೊತ್ತು. ಎಲ್ಲದು ಗೊತ್ತಿದ್ದ ಹಿಂಗೆ ಬರೀತಾರೆ ಅಂದರೆ ಸ್ವಲ್ಪನಾರು ತಲೆ ಕೆಡ್ಸ್ಕೋಬೇಕಲ್ಲ ಮರತಿ. ಆ ಸತಿ ಏನೋ ಒಟ್ಟು ಒಂದು ಗ್ರೀಟಿಂಗ್ ಕಾರ್ಡ್ ಬಂತು ಏನೋ ಅಂತ ನಾನು ಅಲ್ಲಿಗೆ ಸುಮ್ಮನೆ ಹಾಕಿಂಡೆ. ಈಗ ನೋಡಿದ್ರೆ ಈಗ ಅಪ್ಪಗೆ ಹಿಂಗೆ ಕಾಗದ ಬರೀತಾರೆ ಅಂದರೆ ಎಂತ ಅಂತ ನೋಡೋದು ಮರತಿ. ಇನ್ನೂ ಸುಮ್ಮನೆ ಹಾಕ್ಕೊಂಡ್ರೆ ಆಗಲ್ಲ. ನೀನು ಇದು ಮಾಡಿಯ ಅಂತ ಅಲ್ಲ, ಯಾರೋ ಏನೋ ಕಿತಾಪತಿ ಮಾಡ್ತಾ ಇದ್ದಾರೆ ಎಂತ ಅಂತ ಕಂಡು ಹಿಡಿಬೇಕಲ್ಲ. ಈಗ ಅಡ್ರೆಸ್ ಅಂದರೆ ಈಗ ಹುಡುಗರು ಯಾರೋ ಬರ್ತಾರೆ ಅಂದರೆ ಹುಡುಗರಿಗೆ ನೀ ಹೇಳ್ಬೇಕು ಅಂತ ಏನಿಲ್ಲ. ಯಾವ್ದಾರು ಹುಡುಗಿಯರನ್ನ ಚೂ ಬಿಟ್ಟು ಹೋಗಿ ಇಸ್ಕೊಬಾ ಅಂತ ಹೇಳಿದ್ರು ಹೇಳಿರ್ಬೋದು. ಎಂತಾರೆ ಹಿಂಗೆ ಲೆಟ್ರ್ ಗಿಟ್ರ್ ಬರೆಯೋಕ್ಕೆ ಅಂಥೇಳಿ ಯಾರಿಗಾರ ಅಡ್ರೆಸ್ ಕೊಟ್ಟಿದ್ದ? ಅದಲ್ಲ, ಈಗ ಫೋನಲ್ಲಿ ಎಂಥದೆಲ್ಲ ಎಂಥದೋ ಹೇಳ್ತಾರಲ್ಲ ಮರತಿ, ಎಲ್ಲ ನೋಡ್ತಿರಲ್ಲ ನೀವು ಎಂತೆಂಥ ಬಂದದೆ ಅಂತ. ಎಂಥದ ಬುಕ್ಕು ಸೈಲೆಂಟ್ಲಾಗ ಅದು ಎಂಥದ ಅದರಲ್ಲೆಲ್ಲಾರು ಅಡ್ರೆಸ್ ಕೊಟ್ಟಿದ್ದಿದ್ರೆ ಅದ್ರಲ್ಲಿ ನೋಡಿದ್ರೆ ಸಿಗ್ತದ? ಎಂತ ಇದು ಫೇಸ್ಬುಕ್ ಏನು? ಫೇಸ್ಬುಕ್ಕಲ್ಲಿ ಅಡ್ರೆಸ್ ಸಿಕ್ಕಕ್ಕೆ ಅದು ಫೇಸ್ಬುಕ್ಕಲ್ಲಿ ಇಲ್ಲೇ ಇಲ್ಲ. ಅಡ್ರೆಸ್ ಸಿಕ್ಕೋದು ಎಲ್ಲಿಂದ? ಮತ್ತು ಯಾವುದ್ರಲ್ಲಿ ನಿನ್ನ ಅಡ್ರೆಸ್ ಯಾವುದ್ರಲ್ಲಿ ಹಾಕಿಯ ಪುಟಕ? ಯಾವುದ್ರಲ್ಲೂ ನಾನು ಇಷ್ಟು ಡೀಟೇಲ್ ಅಡ್ರೆಸ್ ಹಾಕಲ್ಲ. ನಾನು ಇದು ಮೊನ್ನೆ ಎಂತಕ್ಕೂ ನಮ್ಮ ಗ್ರೂಪಲ್ಲಿ ಶ್ವೇತಾ ಅಂತ ಒಬ್ಬಳದಾಳೆ, ಅವಳು ಎಲ್ಲರ ಅಡ್ರೆಸ್ಸು ತಗೊಂಡಿತ್ತು, ನನ್ನ ಅಡ್ರೆಸ್ ಮಾತ್ರ ಅಲ್ಲ. ಲಾಸ್ಟ್ ಇಯರಲ್ಲ ಇದು. ಆಮೇಲೆ ಏನಕ್ಕಾರ ಬೇಕಾಗುತ್ತೆ ಅಂಥೇಳಿ ಅದೊಬ್ಬಳೇ ಅಲ್ಲ, ಸುಮಾರು ಜನ ಎಲ್ಲರ ಅಡ್ರೆಸ್ಸು ಎಲ್ಲರೂ ತಗೊಂಡಾರೆ, ನಾನು ತಗೊಂಡೇನೆ. ಇನ್ಮೇಲೆ ಸಿಗ್ತೀವೋ ಸಿಕ್ಕಲ್ಲ, ಆಮೇಲೆ ಕಾಂಟ್ಯಾಕ್ಟಲ್ಲಿ ಇರೋಕ್ಕೆ ಬೇಕಾಗ್ತದೆ ಅಂತ ಕೊಟ್ಟಿದ್ದೆ. ಆದರೆ ಪಟಾಕಿ ಓದಿದ್ದು ಅವೆಲ್ಲ ಎಲ್ಲೂ ಹೇಳಲ್ಲ. ನಿನ್ನ ಹೆಸರು ನಾನು ಎಲ್ಲೂ ಹೇಳಲ್ಲ. ಅಡ್ರೆಸ್ ಎಲ್ಲ ಅಪ್ಪನ ಹೆಸರು ಕೊಟ್ಟಿದ್ದಷ್ಟೇಯ. ಎಂತ ಅಂತಾನೆ ನಂಗೆ ಗೊತ್ತಿಲ್ಲ. ನನ್ನ ಹೆಸರು ಅಂದರೆ ಈಗ ಅಮ್ಮನ ಹೆಸರು ಅಂತ ನಿನ್ನ ಫ್ರೆಂಡ್ಸಿಗೆಲ್ಲ ಗೊತ್ತಿಲ್ಲ. ಪಟಾಕಿ ಇಂತಲ್ಲಿ ಹೋಗೇನೆ ಅಂತಲೂ ಫ್ರೆಂಡಿಗೆ ಇಂಥ ಕಾಲೇಜ್ ಅಂತ ಯಾರ ಹತ್ರನೂ ಹೇಳಲ್ಲ. ನಿನ್ನ ಫ್ರೆಂಡ್ಸ್ ಹತ್ರ, ರೂಮ್ಮೇಟ್ಸ್ ಹತ್ರ ಎಲ್ಲ ಹೇಳಿದ್ದೆ. ಅದು ಹೇಳಿದ್ದೆ, ಆದರೆ ಅವರೆಲ್ಲ ತುಂಬ ಒಳ್ಳೆಯವರು, ಈ ಥರ ಎಲ್ಲ ಮಾಡೋರಲ್ಲ ಅವರು. ಏನಪ್ಪ ನನಗೆ ಎಂತ ಹೇಳ್ಬೇಕಂತಾನೆ ಗೊತ್ತಾಗಲ್ಲ. ಮೊನ್ನೆ ನಾನು ಹೇಳಿದ್ರೆ ನನ್ನಷ್ಟುದ್ದಕ್ಕೂ ಬಂದೆ ನೀನು. ಎಂತ ಇದು ಏನು ಹಂಗೆ ಎಲ್ಲ ಬರಿತಿರ್ತಾರೆ, ನಾವು ತಲೆ ಕೆಡ್ಸ್ಕೊಳಕತ್ತದನೋ ಹಂಗೆ ಹಿಂಗೆ ಅಂತ. ಈಗ ಎಂತ ಹೇಳ್ತೀಯ? ಇವತ್ತಿಗಿಷ್ಟು, ಈಗ ಇದಕ್ಕೂ ಸುಮ್ಮನೆ ಇದ್ರೆ ನಾಳೆ ಇದಕ್ಕಿಂತ ಹೆಚ್ಚು ಎಂತಾರ ಆಗ್ತದೆ. ಮನೆ ಬಾಗಿಲಿಗೆ ಯಾರು ಬುತ್ತಾರ ಎಂತದ, ಜನ ಕಾಯ್ತದಾರೆ ಇಂಥದ್ದೊಂದು ಏನಾದ್ರು ಸಿಕ್ಕಬೇಕು ಅಂತ. ಪುಟ್ಟಕ್ಕ ನೀನು ಹೋಗ್ತೀನಿ, ಒಳಗೆ ಹೋಗ್ತೀನಿ ನಾನು. ಅಲ್ಲ, ನೀವು ಹೇಳ್ತೀರಲ್ಲ, ನಾನು ಅವತ್ತೇ ಹೇಳಿದೆ ಏನು ಮಾಡಬೇಕಿತ್ತು? ನಾನಾಗಲಿ ಅದಾಗಲಿ ಅಲ್ಲ ನೀವೇ ಆಗಲಿ ಏನು ಮಾಡೋಕ್ಕಾತಿತ್ತು? ಎಲ್ಲೋ ಕೂತ್ಕೊಂಡು ಹಿಂಗೆ ಇವ್ರಿಗೆ ಕೆಟ್ಟದ್ದು ಮಾಡಬೇಕು ಅಂತಲೇ ಮಾಡ್ತಿರೋರಿಗೆ ನಾವು ಇಲ್ಲಿ ಕೂತ್ಕೊಂಡು ಏನು ಮಾಡೋಕ್ಕಾಗ್ತದ್ರಿ? ಬಂದಿದ್ದು ಬರಲಿ ಅಂತ ಧೈರ್ಯ ತಗೋಬೇಕು ಅಷ್ಟೇ, ಬಿಟ್ಟರೆ ಮತ್ತೆ ಎಂತ ಮಾಡೋಕ್ಕಾಗ್ತದೆ? ಇನ್ನು ಒಂದಂದರೆ ಅದು ಎಲ್ಲಿಂದ ಬರ್ತದೆ ಅಂತೇಳಿ ಹೆಂಗಾರು ಮಾಡಿ ಹಂಗೆ ಮೂಲಕ ಕಂಡು ಹಿಡಿಬೇಕು. ಅನಿಲನ ಹತ್ರನೇ ಹೇಳಿದರೆ ಆತಿತ್ತೇನೋ, ಅವನಿಗೆ ಪೋಸ್ಟಿನ ಹುಡುಗ ಎಲ್ಲ ಗನಾಗ ಗೊತ್ತು. ಅವನ್ನ ಹಿಡ್ಕೊಂಡ್ರೆ ಎಲ್ಲಿಂದ ಬರ್ತದೆ ಅಂತ ಒಂದು ಸಾಧಾರಣಕ್ಕೆ ಗೊತ್ತಾದರೆ, ಈಗ ಅತ್ಲಾಗ ಅದ್ರ ಕಾಲೇಜ್ ಕಡೆಯವ್ರು ಯಾರೋ ಅಲ್ಲ ನಮ್ಮ ಊರು ಮನೆ ಕಡೆಯವ್ರು ಯಾರೋ ಇಷ್ಟು ಗೊತ್ತಾದರೂ ಸಾಕು. ಆಮೇಲೆ ಇಂಥರ ಮೇಲೆ ಗುಮಾನಿ ಅದೇ ಅಂಥೇಳಿ ಹೆಂಗಾರು ಇದು ಮಾಡ್ಬೋದು. ಅನಿಲನ ಹತ್ರನೇ ಹೇಳೋದು ಒಳ್ಳೇದಾಗಿ ಕಾಣ್ತದೆ ನೋಡಿ ನನಗೆ. ಈಗ ಅದು ಒಂಥರ ಟೆನ್ಷನ್ನಲ್ಲೇ ಇರ್ತದೆ, ಓದೋದು ಒಂದು ಬದಿಯಿಂದ.
ಇದೊಂದು ಬದಿಯಿಂದ ಆದರೆ ಅವಕ್ಕೇನು ತಿಳುವಳಿಕೆ ಅದೇ ನೋಡೋಣ ಹೇಳಿ. ಅದ್ರ ಮೇಲೆ ನಾವು ಹಿಂಗೆ ಒತ್ತಡ ಹಾಕಿದ್ರೆ ಏನಾಗಲ್ಲ ಅಂತೇಳಿ ಧೈರ್ಯ ಹೇಳಬೇಕು ಬಿಟ್ಟರೆ ಅವಕ್ಕೆ ಮತ್ತು ತಲೆ ಕೆಡಿಸ್ಬಾರ್ದ್ರಿ ನಾವು. ಇಷ್ಟಾದ ಮೇಲೂ ನೀ ಇನ್ನೂ ಓದಲಿ ಮುಂದೆ ಓದ್ಸೋಣ ಅಂತಲೇ ಇದ್ದೀಯಾ? ನೀನು ಯೋಚನೆ ಮಾಡಿಯಾ? ಒಂದು ವರ್ಷಕ್ಕೆ ಖರ್ಚು ಎಷ್ಟು ಬರ್ತದೆ ಯೋಚನೆ ಮಾಡಿಯಾ? 4-5 ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಖರ್ಚು ಮಾಡ್ಕೊಂಡು ಮತ್ತೆ 4 ವರ್ಷ ಬಿಟ್ಟು ಮತ್ತೆ ಈಗ ಮದುವೆಗೆ 50-60 ಲಕ್ಷ ಎಲ್ಲಿಂದ ತರದ? ಏನು ಮೇಲಿಂದ ಉದುರ್ತದ? ಒಂದು ಪಕ್ಷ ಗಂಡು ಮಕ್ಕಳೇ ಆಗಿದ್ರೆ ಹೌದು, ಓದು ಮುಗ್ದು ಕೂಡಲೇ ಕೆಲಸಕ್ಕೆ ಸೇರ್ತಾರೆ, ಉತ್ಪತ್ತಿ ಹೆಂಗಿದ್ರು ಮನೆಗೆ ಬರ್ತದೆ ಅಂತ ಲೆಕ್ಕ ಹಾಕ್ಬೋದು. ಈಗ ಇಲ್ಲಿ ಮುಗಿಸೋದು ಅತ್ಲಾಗ ಮದುವೆ ಮಾಡಿ ಕಳಿಸೋದು ಆದರೆ ಈಗ ಅಂತ ಏನು ಪ್ರಯೋಜನ? ಓದಿಸೋದಕ್ಕೆ ಏನು ಪ್ರಯೋಜನ? ಏನು ಮಾತಂತ ಆಡ್ತೀರಿ? ಏನು ಮಾತಂತ ಆಡ್ತೀರಿ ಅಂತ ನಿಮಗೆ ದುಡ್ಡು ಹಾಕಬೇಕು, ನಮ್ಮ ಮನೆಗೆ ಸಂಪಾದನೆ ತಂದು ಹಾಕಬೇಕು ಅಂತ ಹೇಳಿ ಓದಿಸಿದ್ದ ಅದನ್ನು. ಅದ್ರ ಜೀವನ ಚೆನ್ನಾಗಿರಲಿ ಅಂತ ಅಲ್ಲ. ಮಗಗೆ ಮಗ ಕೆಲಸಕ್ಕೆ ಸೇರಿದ್ರೆ ಮನೆಗೆ ಬತ್ತಿತ್ತು, ಉತ್ಪತ್ತಿ ಇದೆ. ಇದನ್ನು ಮದುವೆ ಮಾಡಿಕೊಟ್ರೆ ಅಲ್ಲಿ ಚೆನ್ನಾಗಿರ್ತದಲ್ರಿ. ಅದು ಚೆನ್ನಾಗಿಲ್ಲ ಅಂದರೆ ಇಲ್ಲಿ ನಾವೇ ನೋಡ್ಕೋಬೇಕು. ಅದು ಯಾರಿಗೆ ಉಳಿತಾವಾಗ? ಅಪ್ಪಾಗಿ ನೀವು ಯೋಚನೆ ಮಾಡ್ಬೇಕು ಇದನ್ನು. ನಾಳೆ ಹೋದವನ ಮನೆಯಲ್ಲಿ ಹೆಂಗಿರ್ತದೋ ಏನೋ, ಓದೋಕ್ಕಾಗ್ತದೋ ಬಿಡ್ತದೋ, ಏನು ಓದಿಸಿ ಅದ್ರ ಜೀವನಕ್ಕೊಂದು ದಾರಿ ಇಲ್ಲಿಂದನೇ ಮಾಡಿ ಕಳ್ಸೋಣ ಅಂತ. ಅದನ್ನು ಬಿಟ್ಕೊಂಡು ಪೊಗ್ತಾ ಮಾತೆತ್ತಿದ್ರೆ ಸಂಬಳ ಏನು ಇಲ್ಲಿಗೆ ಬರ್ತದನೋ ಅಂತೀರಲ್ಲ, ಏನು ಮಾಡಬೇಕು ಅಂತ ಮಾಡ್ಕೊಂಡಿರಿ? ಈಗ ಹಿಂಗೆ ಒಂದು ಓದು ಮುಗಿಬೇಕಾದ್ರೆ ಮದುವೆ ಮಾಡಿ ಅರ್ಧ ಮನೆಗೆ ಸುಮ್ಮನೆ ಮುದ್ರೆ ತಿಕ್ಕ ಕಳ್ಸೋದಾಗಿದ್ರೆ ಹಗಲು ರಾತ್ರಿ ನಿದ್ರೆ ನಿರಾಸೆ ಬಿಟ್ಕೊಂಡು ಆ ಥರ ಗೋಳಾಡ್ಸಿ ಅವನು ಓದಿಸಿದ್ದೆ ಅಂತಕ್ಕೆ ಬ್ಯಾಡಿತ್ತು ಅತ್ಲಾಗೆ ಇಲ್ಲೇ ಅಂತಾರ ಒಂದು ಇದು ಮಾಡ್ಬೋದಿತ್ತಲ್ಲ. ಈಗ ಅದೇನೋ ಹೀಗೆಲ್ಲ ಆಗಿದೆ, ಹೆದರ್ಕೊಂಡು ಏನೋ ಮಾತಾಡೋಲ್ಲ, ಸುಮ್ಮನೆ ಅದೇ ಅಂತಾನ. ನಾಳೆ ಅದಕ್ಕೇನ್ರೆ ಹಂಗೆ ಹೋಗ್ಬೇಕು, ಹಂಗೆ ಓದ್ಬೇಕು, ಹಿಂಗೆ ಓದ್ಬೇಕು ಅಂಥೇಳಿ ಓದಿಸ್ಕೊಂಡು ಈಗ ಬೇಡ ನೀನು ಇಲ್ಲಿ ಮತ್ತೆ ಮುಸ್ರೆ ತಿಕ್ಕು ಅಂತ ಹೇಳಿದ್ರೆ ಯಾವ ಹೆಣ್ಮಕ್ಳು ಕೇಳ್ತಾವ್ರಿ? ಏನು ನಿನ್ನ ಲೆಕ್ಕ ಅಂತ ಮನೇಲಿ ಅಡುಗೆ ಮಾಡೋರು, ಮೊಸರು ತೊಳೆಯೋರು ಅವ್ರ ಹೆಣ್ಮಕ್ಳೇ ಅಲ್ಲ, ಅವ್ರಿಗೆ ಜೀವನನೇ ಇಲ್ಲ. ಹಂಗಾರೆ ಎಲ್ಲರೂ ನಾನು ನೌಕರಿ ಮೇಲೆ ಹೋಗ್ತೀನಿ ಅಂತ ಹೋದ್ರೆ ಇಲ್ಲಿ ಮಾಡೋರು ಯಾರದಾರೆ ಮಾಡೋಕ್ಕೆ? ಅದಕ್ಕೂ ಇರ್ತಾರೆ, ಅಂಥ ಜೀವನ ಬೇಕು ಅಂತ ಇರೋರೇ ಇರ್ತಾರೆ, ಅವರೇ ಅದನ್ನು ಮಾಡ್ತಾರೆ. ಇದು ಹಂಗೆ ಮಾಡೋಕ್ಕಂತ ಇದ್ದಾಳಲ್ಲ, ಏನೋ ಒಂದು ಜೀವನದಲ್ಲಿ ಸಾಧಿಸ್ಬೇಕು ಅಂತ ಅದೇ ಸಾಧಿಸ್ಕೊಂಡ್ಲಿ. ಅದಕ್ಕೆ ಮಾತ್ರ ನೀವು ಕಲ್ಲು ಹಾಕಕ್ಕೆ ಹೋಗ್ಬೇಡಿ ನೋಡಿ, ಹೇಳಿನಿ. ನಿಂಗೆ ಸಾಧಾರಣಕ್ಕೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ ಬಿಡು, ಅರ್ಥ ಆಗಲ್ಲ. ದುಡ್ಡಿಗೆಲ್ಲಿಗೆ ಹೋಗೋದೆ ಮತ್ತೆ ಹಂಗೆ ಆ ಥರ ಮಾಡಬೇಕು, ಈ ಥರ ಮಾಡಬೇಕು ಮದುವೆನ ಅಂತೀಯ? ಎಲ್ಲಿಂದ ತರಲಿ ನಾನು? ಎಲ್ಲಿಂದ ತರೋದು ಬೇಡ, ದೇವ್ರು ನಡ್ಸ್ಕೊಟ್ಟು ಮನೇಲಿ ಅದೇ ಉತ್ಪತ್ತಿ ಅದರಲ್ಲಿ ಆಗ್ತದೆ. ಅದಕ್ಕೆ ನೀವು ತಲೆ ಕೆಡಿಸ್ಕೊಬೇಡಿ, ಬಿಡಿ. ಅದು ಓದೋದೇಯ, ಅದು ಬಿಟ್ಟು ಬೇರೆ ಏನೂ ಇಲ್ಲ. ಮದುವೆ ಮಾಡ್ತೀನಿ ಅಂತ ನೀವೆಷ್ಟೇ ಹೇಳಿದ್ರು ನಾನು ಮಾತ್ರ ಸುತ್ತಾರಾಮ್ ಅದಕ್ಕೊಪ್ಪಲ್ಲ. ಅದ್ರ ಕತೆ ಅಲ್ಲಿಗೆ ಬಿಡಿ, ಸುಮ್ಮನೆ ಅದ್ರ ಚರ್ಚೆ ಮಾಡೋದೇ ಸುಮ್ಮನೆ. ಇದು ಏನಾಗಿದೆ, ಇದು ನಮಗೆಲ್ಲ ಅಷ್ಟು ಸರೀಸು ಗೊತ್ತಾಗಲ್ಲ. ಇದಕ್ಕೆ ಅನಿಲ್ನೇ ಸೈ. ಅನಿಲ್ನ ಹತ್ರ ಹೇಳಿದ್ರೆ ಅವ್ನು ಹೆಂಗಾರು ಮಾಡ್ಕೊಂಡು ಹಿಡಿತಾನೆ. ನಂಗಾರು ಹೇಳ್ತೀಯ ಯಾರಿಗೂ ಹೇಳೋದು ಬೇಡ, ಎಂಥದ್ದು ಮಾಡೋದು ಬೇಡ ಅಂತ. ಈಗ ನೋಡಿದ್ರೆ ನೀನೇ ಡಂಗೂರ ಸಾರಕ್ಕೆ ಹೋಗ್ತಿದ್ದೀಯ. ಅನಿಲ್ನ ಹತ್ರ ಹೇಳಿದ್ರೆ ಅವ ಪಾಪಣ್ಣನ ಹತ್ರ ಹೇಳ್ದೇ ಇರ್ತಾನ? ಪಾಪಣ್ಣನ ಹೆಂಡತಿ ಹತ್ರ ಹೇಳ್ದೇ ಇರ್ತಾನ? ಹೆಂಡತಿಗೆ ಗೊತ್ತಾದ ಮೇಲೆ ತುಂಗಾ ವಾರ್ತೆ ಕೊಡೋದೇ ಬೇಡ, ಇಡೀ ತಾಲೂಕಿಗೆ ಗೊತ್ತಾಗ್ತದೆ. ಅದು ಅಷ್ಟೆಲ್ಲ ಆಗಿ ಏನೊಂದಾದರೂ ಹೋಗಿ ಆ ರಘುವೀರಣ್ಣನ ಹತ್ರ ಹೇಳ್ಬೇಕು. ಹೇಳ್ದೆ ಬಿಡ್ತಾನ ಅನಿಲ? ಅವ್ರು ಇಂಥದ್ದೊಂದು ಏನಾರು ಸಿಕ್ಬೇಕು ಅಂತ ಕಾಯ್ತಿದ್ರು ಅವರು. ಎಲ್ಲರಿಗೂ ಒಂದು ರೊಟ್ಟಿ ಮುರಿದು ತುಪ್ಪಕ್ಕೆ ಬಿದ್ದಂಗೆ ಆಗ್ತದೆ, ನಾವೇ ಹಾಕಿಕೊಟ್ಟಂಗೆ ಆಗ್ತದೆ. ಇಷ್ಟು ವರ್ಷಕ್ಕೆ ಆ ಹುಡುಗನ ಜೊತೆ ಇದ್ದೀಯ ಅಂತ ನೀವು ತಿಳ್ಕೊಂಡಿದ್ದೆ ಅಂತ ನೀವು ಅಂದ್ಕೊಂಡಂಗಿಲ್ಲ. ಅವ ಇಂಥವ್ರಿಗೆ ಹೇಳಬೇಡ ಅಂದರೆ ಎಡ್ದ ಕೈಯಲ್ಲಿ ಮಾಡಿದ್ದು ಬಲ್ದ ಕೈಗೆ ಗೊತ್ತಾಗಲ್ಲ, ಆ ಥರ ಮಾಡ್ತಾನವ ಕೆಲಸನ, ಗೊತ್ತಾನ? ಪಾಪಣ್ಣ ಒಂದು ಪಕ್ಷ ಹೇಳಿದ್ರೆ ಹೇಳಲಿ, ಹೆಂಡ್ತಿಗೆ ಹೇಳಬೇಡ ಅಂದರೆ ಪಾಪಣ್ಣ ಏನು ಹೇಳಲ್ಲ, ಎಂತ ಆಗೋದು ಇಲ್ಲ. ಸುಮ್ಮನಿರಿ. ನಮಗೆ ಈಗ 2-3 ಸತಿ ಪೋಸ್ಟ್ ಮ್ಯಾನ್ ಹಿಂಗೆ ತಂದು ಕೊಟ್ಟಿದ್ದನ್ನ ಇಲ್ಲಿ ಈ ಥರ ಸಿಟ್ಟಿಗೆ ಮಾತಾಡೋದು ಎಷ್ಟು ಜನ ಅಲಸ್ಕೊಂಡು ಹೋಗ್ಯಾರ. ಮೇಲೆ ದೇವ್ರಂತ ಒಬ್ಬ ಅದಾನೆ, ಗೊತ್ತಾಗ್ತದೆ. ಸತ್ಯ ಮೆತ್ತೆ ನೋಡೋಕೆ ಅದಾನೆ, ತಲೆ ಕೆಡ್ಸ್ಕೊಳೋದು ಬೇಡ. ಸುಮ್ಮನೆ ಅನಿಲಿಗೆ ಹೇಳೋಣ,
ಮುಂದೆ ಏನಾಗ್ತದೆ ನೋಡೋಣ. ಇಲ್ಲಿ ಮನೇಲಿ ಸುಮ್ಮನೆ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡು ಉಳ್ದೋರ್ನು ತಲೆ ಕೆಡ್ಸೋದ್ಕಿಂತ ಎಂತಾರು ಒಂದು ದಾರಿ ಹುಡ್ಕೋದು ಒಳ್ಳೆಯದು.